ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಸತ್ಯವಂತ ಬಾಲಕ ಗೋಪಾಲಕೃಷ್ಣ ಗೋಖಲೆಯವರನ್ನು ಆಧರಿಸಿದ ಒಂದು ಕಥೆಯನ್ನು ತಿಳಿದುಕೊಂಡೆವು. ಈ ವಿಡಿಯೋದಲ್ಲಿ 2ನೇ ತರಗತಿಯ 11ನೆಯ ಗದ್ಯಪಾಠ ಮಂಗಗಳ ಉಪವಾಸ ಪದ್ಯವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಪಾಠಪೂರ್ವಕ ಚಟುವಟಿಕೆಯನ್ನು ನೋಡೋಣ. ಪಾಠಪೂರ್ವಕ ಚಟುವಟಿಕೆ ಹೀಗಿದೆ. ಪ್ರಶ್ನೆ 1, ನೀವು ನೋಡಿರುವ ಪ್ರಾಣಿಗಳು ಯಾವ್ಯಾವು? ನಿಮ್ಮ ಮನೆಯಲ್ಲಿ ಯಾವ ಪ್ರಾಣಿಗಳನ್ನು ಸಾಕಿದ್ದೀರಾ? ನಿಮ್ಮ ಪ್ರೀತಿಯ ಪ್ರಾಣಿ ಯಾವುದು? 4ನೇದು, ನಿಮ್ಮ ಊರಿನ ಸುತ್ತಮುತ್ತ ಇರುವ ಅಥವಾ ಯಾವ ತೋಟಗಳು ಇವೆ? 5ನೆಯ ಚಟುವಟಿಕೆ, ನೀವು ತಿಂದಿರುವ ಹಣ್ಣುಗಳ ಹೆಸರನ್ನು ಹೇಳಿ ಹಾಗೂ ನಿಮಗೆ ಇಷ್ಟವಾದ ಹಣ್ಣು ಯಾವುದು? ಇದು ಪಾಠಪೂರ್ವಕ ಚಟುವಟಿಕೆ. ಮೊದಲಿಗೆ ಚಟುವಟಿಕೆಯನ್ನು ತಿಳಿದುಕೊಂಡು ಆ ನಂತರ ನಾವು ಪದ್ಯವನ್ನು ಹಾಡುವುದರ ಮೂಲಕ ಸಾರಾಂಶವನ್ನು, ಪ್ರಶ್ನೋತ್ತರಗಳನ್ನು, ಪದಗಳ ಅರ್ಥವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಬನ್ನಿ ಮೊದಲಿಗೆ ಚಟುವಟಿಕೆಯನ್ನು ನೋಡೋಣ. ಚಟುವಟಿಕೆಯನ್ನು ತಿಳ್ಕೊಂಡ್ವಿ ಅಲ್ವಾ? ಮುಂದೆ ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಪದ್ಯದ ಹೆಸರು ಮಂಗಗಳ ಉಪವಾಸ. ಮಂಗ ಅಂದರೆ ಏನು? ಮಂಗ ಪದಕ್ಕೆ ಮತ್ತೊಂದು ಅರ್ಥ ಅಂದರೆ ಕೋತಿ. ಮರಗಳಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಸಹ ಮಂಗಗಳನ್ನು ನೋಡಬಹುದು. ಅವು ಕೀಟಲೆಯನ್ನು ಮಾಡುತ್ತಾ ಮರದಿಂದ ಮರಕ್ಕೆ ಹಾರುತ್ತಿರುತ್ತವೆ. ಅಂತಹ ಮಂಗಗಳನ್ನು ಕುರಿತು ಪದ್ಯವನ್ನು ರಚನೆ ಮಾಡಿರುವ ಕವಿ ಯಾರು ಎಂದರೆ ಮುಚ್ಚಿಮಲೆ ಶಂಕರನಾರಾಯಣ ರಾವ್. ಇದೊಂದು ಪುಟಾಣಿ ಪದ್ಯ, ಮಂಗಗಳ ಬಗ್ಗೆ ರಚನೆ ಮಾಡಿದ್ದಾರೆ. ಬನ್ನಿ ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಬಾಳೆಯ ತೋಟದಿ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದುಪವಾಸವ ಮಾಡಿದವು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದುಪವಾಸವ ಮಾಡಿದವು. ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮನದಲ್ಲಿ ಕುಳಿತಲ್ಲೇ. ಏನೂ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದನ್ನ ಎಂದೆನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ಹೌದಣ್ಣ ಎಂದೆನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸುಳಿದೆ ಇಡುವ ಹಾಗದೆ ಎಂದಿತು ಆಸೆಯ ಮರಿ ಕಪಿಯೊಂದಾಗ. ಸುಳಿದೆ ಇಡುವ ಹಾಗದೆ ಎಂದಿತು ಆಸೆಯ ಮರಿ ಕಪಿಯೊಂದಾಗ. ಹೌದೆನ್ನುತ್ತ ಹಣ್ಣನ್ನು ಸುಳಿದವು ಕೈಯಳು ಹಿಡಿದು ಕುಳಿತಿರಲು. ಹೌದೆನ್ನುತ್ತ ಹಣ್ಣನ್ನು ಸುಳಿದವು ಕೈಯಳು ಹಿಡಿದು ಕುಳಿತಿರಲು. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಕೈಯಲ್ಲೇಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನು ಬಾಯಲಿ ಇಟ್ಟವು ಜಗಿದೆ
ಇಡುವೆವು ಎಂದಿತು ಮತ್ತೊಂದು. ಹಣ್ಣನು ಬಾಯಲಿ ಇಟ್ಟವು ಜಗಿದೆ ಇರುವೆವು ಎಂದಿತು ಮತ್ತೊಂದು. ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಇನ್ನು ಪದ್ಯದ ಅರ್ಥ ಎಂದರೆ, ಒಂದ್ಸಲ ಏನಾಗುತ್ತೆ, ಬಾಳೆಯ ತೋಟದ ಪಕ್ಕದಲ್ಲಿ ಒಂದು ಕಾಡಿರುತ್ತೆ. ಅಲ್ಲಿ ಕಪಿಗಳು ವಾಸ ಮಾಡ್ತಾ ಇರ್ತವೆ, ಅಂದರೆ ಮಂಗಗಳು ವಾಸ ಮಾಡ್ತಾ ಇರ್ತವೆ. ಆ ಮಂಗಗಳೆಲ್ಲ ಒಂದು ಮರದಲ್ಲಿ ಸೇರ್ತವೆ. ಅವುಗಳು ಒಟ್ಟಿಗೆ ಸೇರಿದವು. ಒಟ್ಟಿಗೆ ಸೇರಿ ನಾವೊಂದು ಉಪವಾಸವನ್ನು ಮಾಡೋಣ ಎಂದು ಆಲೋಚನೆ ಮಾಡ್ತವೆ. ಎಂತಹ ಉಪವಾಸ ಎಂದರೆ, ಏನು ತಿನ್ನದೆ ಮಠ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ಅವುಗಳು ಉಪವಾಸ ಮಾಡಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಅವು ಒಂದನ್ನು ಒಂದು ನೋಡ್ತಾ ಮರದಲ್ಲಿ ಕುಳಿತುಕೊಂಡೇ ಇರ್ತವೆ. ಆಗ ಸರಿ, ಇವತ್ತು ಉಪವಾಸ ಮಾಡ್ತೀವಿ, ನಾಳೆಯ ತಿಂಡಿಗೆ ನಾವು ಇವತ್ತೇನು ಮಾಡೋಣ, ಆಹಾರವನ್ನು ಹುಡುಕಿ ಶೇಖರಣೆ ಮಾಡಿ ಇಡೋಣ ಅನ್ನೋ ಒಂದು ಸಲಹೆಯನ್ನು ಕಪಿ ಒಂದು ಕೊಡುತ್ತೆ. ನಾಳೆ ತಿಂಡಿಗೆ ನಾವು ಇವತ್ತೇ ಆಹಾರವನ್ನು ಹುಡುಕಿ ಶೇಖರಣೆ ಮಾಡಿ ಇಡೋಣ ಅನ್ನೋ ಒಂದು ಸಲಹೆಯನ್ನು ಕೊಟ್ಟ ತಕ್ಷಣ ಮತ್ತೊಂದು ಮಂಗ ಏನು ಹೇಳುತ್ತೆ, ಹೌದು ನಾವು ನಾಳೆಯ ದಿನಕ್ಕೆ ಏನಾದರೂ ಊಟಕ್ಕೆ ರೆಡಿ ಮಾಡಿ ಇಡೋಣ ಅಂತ ಹೇಳುತ್ತೆ. ಹಾಗೇನು ಮಾಡ್ತವೆ, ಎಲ್ಲ ಕಪಿಗಳು ಸಹ ಸೇರಿಕೊಂಡು ಒಂದು ಬಾಳೆಯ ತೋಟಕ್ಕೆ ಹಾರಿಕೊಂಡು ಹೋಗ್ತವೆ. ಹಾಗೇನಾಗುತ್ತೆ, ತೋಟದಲ್ಲಿ ಬಾಳೆಯ ಹಣ್ಣನ್ನು ನೋಡ್ತವೆ. ಅವುಗಳಿಗೆ ಆಸೆ ಹೆಚ್ಚಾಗುತ್ತೆ. ಮಂಗಗಳಿಗೆ, ನಿಮಗೆಲ್ಲ ಗೊತ್ತು, ಮಂಗಗಳಿಗೆ ಬಾಳೆಹಣ್ಣು ಅಂದರೆ ತುಂಬಾ ಇಷ್ಟ. ಹಾಗೇನಾಗುತ್ತೆ, ಬಾಳೆ ತೋಟದ ಪಕ್ಕದಲ್ಲಿ ಕೂತು ಬಾಳೆಹಣ್ಣನ್ನು ನೋಡಿದ ತಕ್ಷಣ ಅವುಗಳಿಗೆ ತಿನ್ನಬೇಕು ಅನ್ನೋ ಆಸೆ ಹೆಚ್ಚಾಗುತ್ತೆ. ಬಾಯಲ್ಲಿ ನೀರಿರುತ್ತೆ. ತಕ್ಷಣ ಏನು ಮಾಡುತ್ತವೆ, ನಾವು ಬಾಳೆಹಣ್ಣನ್ನು ತಗೊಂಡ್ವಿ, ಇದನ್ನು ಸುಳಿದು ರೆಡಿಯಾಗಿ ಇಡೋಣ ಎಂದಿತು ಒಂದು ಕಪಿ. ಒಂದು ಮರಿ ಕಪಿ ಹೇಳುತ್ತೆ, ಸಣ್ಣ ಮರಿ ಕಪಿ ಹೇಳುತ್ತೆ, ಬಾಳೆಹಣ್ಣನ್ನು ಹಾಗೆ ಇಡೋದು ಬೇಡ, ನಾವು ಇದನ್ನು ಸುಳಿದು ಇಡೋಣ ನಾಳೆಗೆ ಅಂತ ಹೇಳುತ್ತೆ. ಆಗ ಮತ್ತೊಂದು ಕಪಿ ಹೇಳುತ್ತೆ, ಹೌದೌದು ಎನ್ನುತ್ತೆ. ಹಾಗೇನು ಮಾಡ್ತವೆ, ಹಣ್ಣನ್ನು ಸುಳಿತವೆ. ಹಣ್ಣನ್ನು ಸುಳಿದು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿರ್ತವೆ. ಆಗ ಕೈಯಲ್ಲೇತಕ್ಕೆ, ಬಾಯೊಳಗಿಟ್ಟರೆ ಆಗದೆ ಎಂದಿತ್ತು ಇನ್ನೊಂದು ಕಪಿ ಹೇಳುತ್ತೆ, ಕೈಯಲ್ಲೇ ಎಷ್ಟೊತ್ತು ಅಂತ ಇಟ್ಕೊಳ್ಳೋದು, ಕೈಯಲ್ಲಿ ಯಾಕೆ ಇಟ್ಕೊಳ್ಳೋದು, ನಾವು ಬಾಯಲ್ಲಿ ಇಟ್ಕೊಳ್ಳೋಣ ಅಂತ ಮತ್ತೊಂದು ಕಪಿ ಹೇಳುತ್ತೆ. ಹಾಗೇನಾಗುತ್ತೆ, ಹಣ್ಣನ್ನು ಬಾಯಲ್ಲಿ ಇಟ್ಕೊಂಡು ಜಗದಿಟ್ಟರೆ ಆಗುತ್ತೆ ಅಂತ ಮತ್ತೊಂದು ಹೇಳುತ್ತೆ. ಹಾಗೇನಾಗುತ್ತೆ, ಸರಿ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಇಟ್ಕೊಳ್ತಾರೆ. ಜಗಿದು ಅದನ್ನು ಇಟ್ಕೋಬೇಕಲ್ವ, ಹಾಗೇನು ಮಾಡುತ್ತೆ, ನುಂಗ್ಬಿಡುತ್ತೆ. ಆಗ ಮಂಗಗಳ ಉಪವಾಸ ಅಲ್ಲಿಗೆ ಮುಕ್ತಾಯ ಆಗಿರುತ್ತೆ. ಸೊಗಸಾದ ಪದ್ಯ ಅಲ್ಲವೇ ಪುಟಾಣಿಗಳೇ? ಹೇಗಿದೆ ಪದ್ಯ? ಚೆನ್ನಾಗಿದೆ ಅಲ್ವಾ? ಪದ್ಯವನ್ನು ಮತ್ತೊಮ್ಮೆ ಹಾಡೋಣವಾ? ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸವ ಮಾಡಿದವು. ಏನೂ ತಿನ್ನದೆ ಮಠ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದಣ್ಣ ಎಂದೆನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸುಲಿದೆ ಇಡುವ ಆಗದೆ ಎಂದಿತು ಆಸೆಯ ಮರಿ ಕಪಿಯೊಂದಾಗ. ಹೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯಳು ಹಿಡಿದು ಕುಳಿತಿರ. ಮತ್ತೊಂದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಚೆನ್ನಾಗಿದೆ ಅಲ್ವಾ? ಸರಿ, ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳನ್ನು ನೋಡೋಣ.
ಅಂದರೆ ನಾವೀಗ ಪದ್ಯ ಏನು ಓದಿದ್ವಿ ಅದರಲ್ಲಿ ಬಂದಿರತಕ್ಕಂತಹ ಪದಗಳನ್ನು ಒಂದ್ಸಲ ಓದೋಣ. ಬಾಳೆ, ಸುಳಿ, ತೋಟ, ಇಡು, ಉಪವಾಸ, ಹಿಡಿ, ಹುಡುಕು, ಬಾಯಿ, ಹಾರು, ಇನ್ನು, ಹಣ್ಣು, ಜಗಿ, ಆಸೆ, ನುಂಗು, ಹೆಚ್ಚು. ಪದಗಳನ್ನು ಒಂದು 2-3 ಸಲ ಅಭ್ಯಾಸ ಮಾಡಿ ಆನಂತರ ಪದಗಳ ಅರ್ಥವನ್ನು ನೋಡೋಣ. ಪಕ್ಕ ಎಂದರೆ ಬದಿ, ಮಗ್ಗಲು, ಹತ್ತಿರ ಎಂಬರ್ಥ. ಉಪವಾಸ ಎಂದರೆ ಏನನ್ನೂ ತಿನ್ನದೇ ಇರುವುದು. ಕಪಿ ಎಂದರೆ ಕೋತಿ. ಆಸೆ ಎಂದರೆ ಬಯಕೆ. ಜಗಿ ಎಂದರೆ ಹಗಿಯುವುದು. ಸುಳಿ ಎಂದರೆ ಬಿಚ್ಚಿಡುವುದು. ನುಂಗು ಎಂದರೆ ಸೇವಿಸು, ಬಾಯಿಯಿಂದ ಗಂಟಲೊಳಗೆ ಇಳಿಸುವುದು ಎಂದರ್ಥ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವು? ಮಂಗಗಳು ಕಾಡಿನಲ್ಲಿ ವಾಸಿಸುತ್ತಿದ್ದವು. ಪ್ರಶ್ನೆ 2, ಮಂಗಗಳು ಯಾವ ತೋಟಕ್ಕೆ ಹಾರಿದವು? ಉತ್ತರ, ಮಂಗಗಳು ಬಾಳೆಯ ತೋಟಕ್ಕೆ ಹಾರಿದವು. ಪ್ರಶ್ನೆ 3, ಮಂಗಗಳು ಸುಳಿದ ಬಾಳೆಹಣ್ಣನ್ನು ಎಲ್ಲಿ ಇಟ್ಟುಕೊಂಡವು? ಉತ್ತರ, ಮಂಗಗಳು ಸುಳಿದ ಬಾಳೆಹಣ್ಣನ್ನು ಬಾಯಿಯೊಳಗೆ ಇಟ್ಟುಕೊಂಡವು. ಪ್ರಶ್ನೆ 4, ಮರಿ ಕಪಿ ಏನು ಹೇಳಿತು? ಮರಿ ಕಪಿ ಬಾಯಲ್ಲಿ ಇಟ್ಟುಕೊಂಡು ಜಗಿಯೋಣ ಎಂದು ಹೇಳಿತು. ಪ್ರಶ್ನೆ 5, ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು? ಉತ್ತರ, ಮಂಗಗಳು ಉಪವಾಸವನ್ನು ಬಾಳೆಹಣ್ಣನ್ನು ನುಂಗುವುದರ ಮೂಲಕ ಉಪವಾಸವನ್ನು ಮುಗಿಸಿದವು. ಇನ್ನು ಬಿಟ್ಟ ಸ್ಥಳಗಳನ್ನು ನೋಡೋಣ. ಪ್ರಶ್ನೆ 1, ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಡ್ಯಾಶ್ ಹಾರಿದವು. ಉತ್ತರ, ಬಾಳೆಯ ತೋಟಕ್ಕೆ ಹಾರಿದವು. ಪ್ರಶ್ನೆ 2, ಏನೂ ತಿನ್ನದೆ ಡ್ಯಾಶ್ ನೋಡುತ್ತಾ ಇದ್ದವು ಮರದಲ್ಲೇ. ಏನೂ ತಿನ್ನದೆ ಮಟ ನೋಡುತ್ತಾ ಇದ್ದವು ಮರದಲ್ಲೇ. ಪ್ರಶ್ನೆ 3, ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಇನ್ನು ಹೊಂದಿಸಿ ಬರೆಯಿರಿ. ಆ ಪಟ್ಟಿಯಿಂದ ನಾವು ಹೊಂದಿಸಿ ಬರೀಬೇಕು. ಒಂದು ಉಪವಾಸವ ಮಾಡಿದವು, ನಾಳೆಗೆ ತಿಂಡಿಯ ಈಗಲೇ ಹುಡುಕುವ, ಆಸೆಯು ಹೆಚ್ಚಿತು ನೀರೂರಿ, ಔಹೌದೆನ್ನುತ್ತಾ ಹಣ್ಣನ್ನು ಸುಳಿದವು. ಇದಾಗಿದೆ ಪಾಠಕ್ಕೆ ಸಂಬಂಧಪಟ್ಟಂತೆ ಸಾರಾಂಶ, ಪ್ರಶ್ನೋತ್ತರಗಳು. ಇನ್ನು ಮತ್ತೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಪದಗಳನ್ನು ಉಚ್ಚರಿಸಿ ಅಂತ. ಇಲ್ಲಿ ಜೋಡಿ ಪದಗಳನ್ನು ನೋಡ್ಬೋದು. ಮಟ, ಔಹೌದು, ಜಗಿದು. ಇಂತಹ ಪದಗಳನ್ನು ನೀವು ಸಹ ಶೇಖರಣೆ ಮಾಡಿದ್ರೆ ಪದ ಸಂಪತ್ತು ಹೆಚ್ಚಾಗುತ್ತೆ. ಇದಾಗಿದೆ ಮಂಗಗಳ ಉಪವಾಸ ಪದ್ಯಪಾಠದ ಓದುವಿಕೆ ಸಾರಾಂಶ, ಪದಗಳ ಅರ್ಥ, ಪ್ರಶ್ನೋತ್ತರಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.